ಮಧ್ಯರಾತ್ರಿಯಲ್ಲೇ ಏಕೆ ಸ್ವತಂತ್ರ ಸಿಕ್ಕಿತು? ಅಂದು ಆಗಸ್ಟ್ 15ರಂದು ಸ್ವಾತಂತ್ರ್ಯದ ದಿನಾಂಕವನ್ನು ನಿರ್ಧರಿಸಿದಾಗ ದೇಶಾದ್ಯಂತ ಜ್ಯೋತಿಷಿಗಳಲ್ಲಿ ಆಕ್ರೋಶವಿತ್ತು. ಏಕೆಂದರೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಆಗಸ್ಟ್ 15, 1947 ದುರದೃಷ್ಟಕರ ಮತ್ತು ಅಪವಿತ್ರ ದಿನಾಂಕವಾಗಿತ್ತು. ಪರ್ಯಾಯ ದಿನಾಂಕಗಳನ್ನು ಸೂಚಿಸಲಾಯಿತು, ಆದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಸ್ಟ್ 15ರಂದು ಅಚಲರಾಗಿದ್ದರು. ಅದು ಅವರ ಅದೃಷ್ಟದ ದಿನಾಂಕವಾಗಿತ್ತು. ಮೌಂಟ್ ಬ್ಯಾಟನ್ ಈ ದಿನಾಂಕವನ್ನು ತನಗೆ ಅದೃಷ್ಟವೆಂದು ಭಾವಿಸಲು ಒಂದು ಕಾರಣವಿತ್ತು. 1945ರಲ್ಲಿ ಇದೇ ದಿನ ಆಗಸ್ಟ್ 15 ಜಪಾನಿನ ಪಡೆಗಳು ಎರಡನೇ ಮಹಾವಿಶ್ವಯುದ್ಧದಲ್ಲಿ ಅವನ ಮುಂದೆ ಶರಣಾದವು. ಇದಕ್ಕೆ ಪರಿಹಾರವನ್ನು ರಾಜೇಂದ್ರ ಪ್ರಸಾದ್ ಅವರು ಸೋಲನ್ನ ಖ್ಯಾತ ಜ್ಯೋತಿಷಿಗಳಾದ ಪಂಡಿತ್ ಹರ್ದಿಯೋ ಶರ್ಮಾ ತ್ರಿವೇದಿ ಮತ್ತು ಉಜ್ಜಯಿನಿಯ ಸೂರ್ಯನಾರಾಯಣ್ ವ್ಯಾಸ್ ಅವರನ್ನು ಸಂಪರ್ಕಿಸುವ ಮೂಲಕ ಒಂದು ಪರಿಹಾರವನ್ನು ಕಂಡುಕೊಂಡರು. ಆ ಪರಿಹಾರವೇನೆಂದರೆ, ಜ್ಯೋತಿಷಿಗಳು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ದಿನವು ಮಧ್ಯರಾತ್ರಿ ಗಂಟೆಗೆ ಪ್ರಾರಂಭವಾಗುತ್ತದೆ ಎಂಬ ಸರಳ ಕಾರಣದಿಂದ ಆಗಸ್ಟ್ 14 ಮತ್ತು 15ರ ಮಧ್ಯರಾತ್ರಿಯ ಸಮಯವನ್ನು ಸೂಚಿಸಿದ್ದಾರೆ. ಆದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ. ಅವರ ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ 15, 1947 ಇದು ಶುಭವಲ್ಲ. ಆ ದಿನದ ಯಾವುದೇ ಗಂಟೆಯ ಆಯ್ಕೆಯು ಆಂಗ್ಲ ದೊರೆಗಳು ಒಪ್ಪಿಕೊಳ್ಳಲು ಸಿದ್ಧರಾಗಿದ್ದರು ಎಂದು ಅವರು ತಿಳಿದಾಗ, ಜ್ಯೋತಿಷ್ಯ ಕಾರಣಗಳ ಪ್ರಕಾರ ಅದು ಮಧ್ಯರಾತ್ರಿಯಾಗಿರಬೇಕು ಎಂದು ಹರ್ದಿಯೋ ಒತ್ತಾಯಿಸಿದರು. ಜ್ಯೋತಿಷಿಗಳು ಅಧಿಕಾರ ಹಸ್ತಾಂತರದ ಅಂಗೀಕಾರದ ಭಾಷಣವನ್ನು 48 ನಿಮಿಷಗಳ ವಿಂಡೋದಲ್ಲಿ ಮಾಡಬೇಕೆಂದು ಒತ್ತಾಯಿಸಿದರು. ಮಧ್ಯರಾತ್ರಿಯಲ್ಲಿ ಅಧಿಕಾರವನ್ನು ಪರಿವರ್ತಿಸಲಾಯಿತು ಮತ್ತು ನಂತರ ಅಧಿಕಾರ ಹಸ್ತಾಂತರದ ಸ್ವೀಕೃತಿಯ ಭಾಷಣವನ್ನು ನೀಡಲಾಯಿತು. ನೆಹರು ಅವರು ಆ ಸಮಯದ ಚೌಕಟ್ಟಿನೊಳಗೆ ಮಾತ್ರ ಭಾಷಣ ಮಾಡಬೇಕಾಗಿತ್ತು ಮತ್ತು ಹೆಚ್ಚುವರಿ ನಿರ್ಬಂಧವೆಂದರೆ ಭಾಷಣವು ಮಧ್ಯರಾತ್ರಿ 12 ಗಂಟೆಗೆ ಮುಗಿಯಬೇಕಾಗಿತ್ತು. ಆದ್ದರಿಂದ ಈ ಕಡೆ ಪವಿತ್ರ ಶಂಖವನ್ನು ಮಧ್ಯರಾತ್ರಿ 12 ಗಂಟೆ ಆದ ತಕ್ಷಣ ಊದಿದ್ದರು. ನಮ್ಮ ಸ್ವತಂತ್ರ ಭಾರತ ಉದಯವಾಯಿತು. ಆಗಸ್ಟ್ 15ರಂದು ಸೂರ್ಯೋದಯದ ಸಮಯದಲ್ಲಿ ಜವಾಹರ್ಲಾಲ್ ನೆಹರು ಅವರು ಧ್ವಜಾರೋಹಣ ಮಾಡಿದರು. ಜೈ ಹಿಂದ್.